ಬೇಕರಿ ತಿಂಡಿ ತಿನ್ನೋ ಮುನ್ನ ಈ ಸ್ಟೋರಿ ನೋಡಿ. ಸ್ವಚ್ಛತಾ ನಿಯಮವನ್ನ ಫಾಲೋ ಮಾಡ್ತಾ ಇಲ್ಲ ಬೇಕರಿ ಸಿಬ್ಬಂದಿ. ಆರೋಗ್ಯಾಧಿಕಾರಿಗಳಿಂದ ಬೇಕರಿಯಲ್ಲಿ ಪರಿಶೀಲನೆ. ತುರುವೇಕೆರೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಹೊಸದಾಗಿ ಹೈಟೆಕ್ ಆಗಿ ಕೇಕ್ ವರ್ಲ್ಡ್ ಬೇಕರಿ ಓಪನ್ ಆಗಿದ್ದು, ಬೇಕರಿಯಲ್ಲಿ ಆರೋಗ್ಯ ಹಾಗೂ ಸ್ವಚ್ಛತಾ ನಿಯಮಗಳನ್ನು ಉಲ್ಲಂಘನೆ ಮಾಡಲಾಗಿದೆ ಎಂದು ಭೀಮ್ ಆರ್ಮಿ ಸಂಘಟನೆಯ ತಾಲೂಕು ಅಧ್ಯಕ್ಷ ಹೆಗ್ಗೆರೆ ರಾಮಚಂದ್ರ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಭೀಮ್ ಆರ್ಮಿ ಸಂಘಟನೆಯ ತಾಲೂಕು ಅಧ್ಯಕ್ಷ ಹೆಗ್ಗೆರೆ ರಾಮಚಂದ್ರ ಅವರು ಕೇಕ್ ವರ್ಲ್ಡ್ ಎಂಬ ಬೇಕರಿಗೆ ಜ್ಯೂಸ್ ತರಲು ತೆರಳಿದ್ದ ವೇಳೆ ಬೇಕರಿ ಸಿಬ್ಬಂದಿ ತಲೆಗೆ ಟೋಪಿ, ಕೈಗಳಿಗೆ ಗ್ಲೌಸ್ಗಳನ್ನು ಬಳಕೆ ಮಾಡ್ತಾ ಇರಲಿಲ್ಲ. ಅಲ್ಲದೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳದೆ ತಿಂಡಿಗಳನ್ನು ತಯಾರು ಮಾಡ್ತಾ ಇದ್ರು. ಜೊತೆಗೆ ಈ ಬೇಕರಿ ಸಂಬಂಧಪಟ್ಟ ಇಲಾಖೆಯಿಂದ ಯಾವುದೇ ಲೈಸೆನ್ಸ್ ಪಡೆಯದೆ ಬೇಕರಿ ನಡೆಸ್ತಾ ಇದ್ದು, ಕೂಡಲೇ ಈ ಬಗ್ಗೆ ತಾಲೂಕು ಆರೋಗ್ಯ ಅಧಿಕಾರಿ ರಂಗನಾಥ್ ಅವರಿಗೆ ದೂರನ್ನ ನೀಡಲಾಗಿದೆ. ದೂರಿನ ಆಧಾರದ ಮೇಲೆ ಆರೋಗ್ಯಾಧಿಕಾರಿ ಬೇಕರಿಗೆ ತೆರಳಿ ಆರೋಗ್ಯಾಧಿಕಾರಿ ರಂಗನಾಥ್ ಖಡಕ್ ಎಚ್ಚರಿಕೆ ನೀಡಿ ಎಲ್ಲ ಕಾರ್ಮಿಕರ ಆರೋಗ್ಯ ತಪಾಸಣೆ ಕಡ್ಡಾಯವಾಗಿ ನಡೆಸಿ ಅದರ ದಾಖಲೆಗಳನ್ನು ಸಲ್ಲಿಸುವಂತೆ ಸೂಚನೆ ನೀಡಿದ್ರು. ಈ ವೇಳೆ ಭೀಮ್ ಆರ್ಮಿ ತಾಲೂಕು ಅಧ್ಯಕ್ಷ ಹೆಗ್ಗೆರೆ ರಾಮಚಂದ್ರ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಆಹಾರ ಪದಾರ್ಥಗಳನ್ನು ತಯಾರಿಸುವ ಎಲ್ಲ ಅಂಗಡಿ ಹಾಗೂ ಬೇಕರಿಗಳ ಮಾಲೀಕರು ಆರೋಗ್ಯ ಮತ್ತು ಸ್ವಚ್ಛತಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಒತ್ತಾಯಿಸಿದರು. ಕೇಕ್ ವರ್ಲ್ಡ್ ಎಂಬ ಒಂದು ಬೇಕರಿಯಲ್ಲಿ ಯಾವುದೇ ನಮ್ಮ ದಲಿತ ಮುಖಂಡರಾದಂಥ ಶ್ರೀಯುತ ರಂಗಸ್ವಾಮಿಯವರ ತಾಯಿಯವರು ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಂಥ ಕಾರಣ ಅವರಿಗೆ ಮೋಸಂಬಿ ಜ್ಯೂಸನ್ನು ತರಲು ಹೋಗಿದ್ದ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ಮೋಸಂಬಿ ಜ್ಯೂಸನ್ನು ಮಾಡುವಂಥ ವ್ಯಕ್ತಿ ಯಾವುದೇ ಅಲ್ಲಿರುವಂಥ ಸ್ವಚ್ಛತೆಯನ್ನು ಕಾಪಾಡಿರಲಿಲ್ಲ. ಯಾವುದೇ ಸೇಫ್ಟಿ ಹ್ಯಾಂಡ್ ಗ್ಲೌಸ್ ಆಗಲಿ, ಅಲ್ಲಿರುವಂಥ ಸಂಬಂಧಪಟ್ಟಂತಹ ಯಾವುದೇ ಒಂದು ಆಹಾರ ಪದಾರ್ಥಗಳ ಬಗ್ಗೆ ಸ್ವಚ್ಛತೆಯನ್ನು ಕಾಪಾಡಿರಲಿಲ್ಲ. ಆ ಗಮನಪಟ್ಟಂಥ ನಮಗೆ ಸಂಬಂಧಪಟ್ಟಂತಹ ಕೂಡಲೇ ತಾಲೂಕಿನ THO ಆದಂಥ ಶ್ರೀಯುತ ರಂಗನಾಥ್ ಸರ್ ಅವರಿಗೆ ಕೂಡಲೇ ನಾವು ಕರೆ ಮಾಡಿ ಅವರಿಗೆ ಗಮನಕ್ಕೆ ತಂದಾಗ ಕೂಡಲೇ THO ರಂಗನಾಥ್ ಅವರು ಕೂಡಲೇ ಆ ಒಂದು ಕೇಕ್ ವರ್ಲ್ಡ್ಗೆ ಆಗಲೇ ಪರಿಶೀಲನೆಗೆ ಭೇಟಿ ನೀಡಿ ಏನೇನಾಗಿದೆ ಅನ್ನೋದನ್ನ ಪೂರ್ಣವಾಗಿ ಅವ್ರನ್ನ ಸಮರ್ಪಕವಾಗಿ ಅವ್ರನ್ನ ದಾಖಲಾತಿಯನ್ನು ಮರುಪರಿಸಿದಾಗ ಆ ಕೇಕ್ ವರ್ಲ್ಡಲ್ಲಿ ಯಾವುದೇ ಲೈಸೆನ್ಸನ್ನು ಪಡೆದಿರುವುದಿಲ್ಲ. ಅದರ ಜೊತೆಗೆ ಅಲ್ಲಿರುವಂಥ ಸಿಬ್ಬಂದಿಗಳಿಗೆ ಯಾವುದೇ ಮೆಡಿಕಲ್ ರಿಪೋರ್ಟನ್ನು ಆ ವ್ಯಕ್ತಿ ಫಸ್ಟು ಆರೋಗ್ಯಕರವಾಗಿ ಇದ್ದಾನ ಅನ್ನೋದಕ್ಕೆ ಮೆಡಿಕಲ್ ರಿಪೋರ್ಟ್ ಅವ್ರ ಹತ್ರ ಇಲ್ಲ. ಅದ್ರ ಜೊತೆಗೆ ನಾನು ಹೇಳೋದಂತಾದರೆ, ಈ ಮೂಲಕ ನಾನು ಮಾಧ್ಯಮ ಮೂಲಕ ಅಂತ ಹೇಳೋದಂತಾದರೆ, ಆ ವ್ಯಕ್ತಿಗೆ ಫಸ್ಟು ಮೆಡಿಕಲ್ ರಿಪೋರ್ಟನ್ನು ಇಲ್ಲ, ಅವನು ಆರೋಗ್ಯವಾಗಿದ್ದಾನೋ ಇಲ್ವೋ ಅಂತ ಗೊತ್ತಿಲ್ಲ. ಆದರೆ ಸಾರ್ವಜನಿಕವಾಗಿ ಅಲ್ಲಿ ಹೃದಯ ಭಾಗದಲ್ಲಿರುವಂಥ ಸರ್ಕಾರಿ ಬಸ್ ಸ್ಟ್ಯಾಂಡಿನ ಎದುರು ಆ ಒಂದು ಕೇಕ್ ವರ್ಲ್ಡ್ ಬೇಕರಿಯಲ್ಲಿ ಸಾವಿರಾರು ಜನ ಅಲ್ಲಿಗೆ ಹೋಗ್ತಾರೆ. ಆದರೆ ಆ ವ್ಯಕ್ತಿಗೆ ಒಂದು ಮೆಡಿಕಲ್ ರಿಪೋರ್ಟ್ ಇಲ್ಲ ಅಂತಂದರೆ ಮತ್ತೆ ಸಾರ್ವಜನಿಕವಾಗಿ ಅವನಿಗೆ ಕೊಡೋದಾದರೆ ಅವರಿಗೆ ಏನಿದೆ, ಅವನಿಗೆ ಫಿಸಿಕಲಿ ಫಿಟ್ ಇದ್ದಾನ, ಅವರಿಗೆ ಅವನು ಸಾರ್ವಜನಿಕರಿಗೆ ಕೊಡಲಿಕ್ಕೆ ಅರ್ಹತೆ ನಿಗಿದಾನ ಅನ್ನೋದಾದರೆ ಅವ್ರಿಗೆ ಯಾವ ಅರ್ಹತೆ ಇದೆ ಹಾಗಾದರೆ? ಅಂದರೆ ಅಲ್ಲಿ ಏನಾದರೂ ಸಂಬಂಧಪಟ್ಟಂತೆ ಅವನಿಗೇನಾದರೂ ಯಾವುದೊಂದು ಆರೋಗ್ಯ ಸರಿ ಇಲ್ಲ, ಯಾವುದೊಂದು ಕಾಯಿಲೆಗೆ ತುತ್ತಾಗಿದ್ದಾನೆ ಅಂದರೆ ಅಲ್ಲಿ ಸಾರ್ವಜನಿಕರ ಹೋಗಿರುವಂಥ ಅವನು ತಯಾರು ಮಾಡುವಂಥ ಪದಾರ್ಥಗಳನ್ನ ಅವನ್ನ ಸೇವಿಸ್ತಾರೆ. ಹಾಗಾದರೆ ಅವರಿಗೆ ಏನಾದರೂ ಸಂಬಂಧಪಟ್ಟಂತೆ ಏನಾದರೂ ಅವ್ರಿಗಾದರೆ ಯಾರು ಜವಾಬ್ದಾರು? ನಾನು ಹೇಳೋದು ಈ ಮಾಧ್ಯಮ ಮುಖಾಂತರ ನಾನು ಹೇಳೋದೇನಂತಂದರೆ, ಆ ಕೇಕ್ ವರ್ಲ್ಡಲ್ಲಿ ಯಾವುದೇ ರೀತಿಯ ಲೈಸೆನ್ಸ್ ಪಡೆದಿಲ್ಲ. ನಾನು ತಿಳ್ಕೊಂಡಿರೋ ಪ್ರಕಾರ ಲೈಸೆನ್ಸ್ ಯಾವುದಿಲ್ಲ. ಆದರೆ ಕೂಡಲೇ ಪಟ್ಟಣ ಪಂಚಾಯತಿ ಆಗಿರ್ಬೋದು, ಆ ವ್ಯಾಪ್ತಿಯಲ್ಲಿರುವಂಥ ಗ್ರಾಮ ಪಂಚಾಯತಿಗಳಾಗಿರ್ಬೋದು, ಅಧಿಕಾರಿಗಳು ಕೂಡಲೇ ಅಲ್ಲಿರುವಂಥ ಒಂದು ಕೇಕ್ ವರ್ಲ್ಡ್ಗೆ ಭೇಟಿ ನೀಡಿ ಅಲ್ಲಿ ಏನೋ ಆಗಿದೆ ಆ ಪದಾರ್ಥಗಳನ್ನು ಮತ್ತೊಮ್ಮೆ ಅವ್ರನ್ನ ವಿಚಕ್ಷಣೆ ಮಾಡಬೇಕು. ಅವ್ರ ಲೈಸೆನ್ಸ್ ಇದೆಯಾ ಇಲ್ವಾ ಅನ್ನೋದನ್ನು ಕಾನೂನು ಪ್ರಕಾರವಾಗಿ ಪಡಿಬೇಕು. ಯಾಕೆಂದರೆ ಈ ತಾಲೂಕಿನಲ್ಲಿರುವಂಥ ಏನೇ ಆದ್ರೂ ಸಂಬಂಧಪಟ್ಟಂತೆ ಏನಾದರೂ ಅಲ್ಲಿ ಅನಾರೋಗ್ಯದಿಂದ ಆಗಿರ್ಬೋದು ಯಾರಾದರೂ ಆದರೆ ಯಾರು ಅದಕ್ಕೆ ಸಂಬಂಧಪಟ್ಟವರು ಆಗ್ತಾರೆ. ಸುರಕ್ಷತಾ ಹಾಗೂ ಸ್ವಚ್ಛತೆ ನಿಯಮವನ್ನು ಬೇಕರಿ ಸಿಬ್ಬಂದಿ ಉಲ್ಲಂಘಿಸಿದ್ದು ಆರೋಗ್ಯಾಧಿಕಾರಿ ಎಚ್ಚರಿಕೆ ನೀಡಿದ್ದಾರೆ. ಇನ್ನಾದರೂ ಬೇಕರಿಯವರು ಸ್ವಚ್ಛತಾ ಕ್ರಮಗಳನ್ನು ಫಾಲೋ ಮಾಡಿ ಜನರ ಆರೋಗ್ಯವನ್ನು ಕಾಪಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುರುವೇಕೆರೆ.